T20 ವಿಶ್ವಕಪ್ ತಯಾರಿಯಲ್ಲಿ ಇರುವಂಥ ಭಾರತ ತಂಡ 5 ಸರಣಿಗಳ IDFC ಫಸ್ಟ್ ಬ್ಯಾಂಕ್ ಸೀರೀಸ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ T20 ಪಂದ್ಯವನ್ನು ಆಡುತ್ತಿದೆ. ಅದರಲ್ಲಿ ನಿನ್ನೆ ಮೊದಲ ಪಂದ್ಯ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಡುವೆ ನಡೆಯಿತು. ನಿನ್ನೆ ಭಾರತ 41 ರನ್ನುಗಳ ಭಾರಿ ಜಯವನ್ನು ಕಂಡುಕೊಂಡಿದೆ. ಅದರಲ್ಲಿ ಅಭಿಷೇಕ್ ಶರ್ಮಾ ಒಳ್ಳೆ ಆಟವನ್ನು ಆಡಿದ್ದಾರೆ. ನಿನ್ನೆ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ. ಅದೇ ರೀತಿ 10 ರನ್ನಿಗೆ ಮೊದಲ ವಿಕೆಟ್ ಸಂಜು ಸ್ಯಾಮ್ಸನ್ ಬೇಗ ಔಟ್ ಆದರು. ಅದಾದಮೇಲೆ 8 ರನ್ 2 ಬೌಂಡ್ರಿಯನ್ನು ಹೊಡೆದು ಇಶಾನ್ ಕಿಶನ್ ಒಳ್ಳೆ ಆಟವನ್ನು ಆಡ್ತಾನೆ ಅಂತ ಅಂದುಕೊಂಡಿದ್ವಿ. ಯಾಕಂದರೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಅತ್ಯುತ್ತಮ ಆಟವನ್ನು ಆಡಿದರು. ಅವರು ಇಲ್ಲಿ 8 ರನ್ನಿಗೆ ಬೇಗ ಪೆವಿಲಿಯನ್ ಆಚೆಗೆ ಹೋದರು. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಮತ್ತು ಅಭಿಷೇಕ್ ಶರ್ಮಾ 100 ರನ್ ಪಾರ್ಟ್ನರ್ಶಿಪ್ಪನ್ನು ಕೂಡಿ ಇಟ್ಟರು. ಇಬ್ಬರು ಒಳ್ಳೆಯ ಪಾರ್ಟ್ನರ್ಶಿಪ್ಪನ್ನು ಕೂಡಿಟ್ಟ ಕಾರಣ ಟೀಮ್ ಇಂಡಿಯಾಗೆ ಒಳ್ಳೆಯ ಆಟ ಬಂದಿತ್ತು. ಅದೇ ರೀತಿ ಅವರಿಬ್ಬರು ಒಳ್ಳೆ ಆಟ ಆಡಿದ್ದಕ್ಕೆ ಇಂಡಿಯಾದಲ್ಲಿ 239 ರನ್ ಟಾರ್ಗೆಟ್ ಕೊಡಲಿಕ್ಕೆ ಸಾಧ್ಯ ಆಯಿತು. ಕಡೆಯಲ್ಲಿ ರಿಂಕು ಸಿಂಗ್ ಒಳ್ಳೆಯ ಆಟವನ್ನು ಆಡಿದ್ದು 44 ರನ್. ಎಂಥ ಆಟ ಅಂದರೆ ಅದು ಚಿನ್ನದಂಥ ಆಟ. ರಿಂಕು ಸಿಂಗ್ ಸುಮಾರು ದಿವಸಗಳ ಬಳಿಕ ಇಂಥ ಒಂದು ಇನ್ನಿಂಗ್ಸ್ ನೋಡ್ತಿರೋದು. ಒಳ್ಳೆಯ ಆಟವನ್ನು ರಿಂಕು ಸಿಂಗ್ ಆಡ್ತಿದ್ದಾರೆ. ಅದರಲ್ಲಿ ಅಭಿಷೇಕ್ ಶರ್ಮಾ ನಿನ್ನೆ 84 ರನ್ನು. ಸಿಕ್ಸರ್ಗಳಂತೂ ಅವರ ಬ್ಯಾಟಿಂದ ಬರ್ತಾ ಇತ್ತು. 7 ಸಿಕ್ಸ್ ಬಂದಿತ್ತು ಅವರ ಬ್ಯಾಟಿಂದ. ಅತ್ಯುತ್ತಮವಾದ ಆಟವನ್ನು ಆಡ್ತಾಯಿದ್ರು. ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಕೂಡ ಹೋದ ವರ್ಷ 2025ರಲ್ಲಿ ಒಂದೇ ಒಂದು ಅರ್ಧಶತಕ ಬರಲಿಲ್ಲ. ನಿನ್ನೆ ಅರ್ಧಶತಕ ಬರ್ತಿದೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಬರಲಿಲ್ಲ. ಕಾರಣ ಅವರು ಅಗ್ರೆಸಿವ್ ಆಟವನ್ನು ಆಡಲಿಕ್ಕೇ ಟ್ರೈ ಮಾಡ್ತಾಯಿದ್ರು. 1 6 ಮತ್ತು 4 4 ಅವರು ಹೊಡೆದಿದ್ರು. ಅದಾದಮೇಲೆ ನ್ಯೂಜಿಲ್ಯಾಂಡ್ ಬೌಲರ್ಗಳು ಎಲ್ಲರನ್ನು ಭಾರತ ಬೆಂಡ್ ಎಬ್ಬಿಸಿದೆ. ಅದೇ ರೀತಿ ಜೇಕಬ್ ಡಫಿಯನ್ನು ಬಿಟ್ಟು, ಜೇಕಬ್ ಡಫಿ ನಮ್ಮ RCB ಟೀಮ್ನಲ್ಲಿ ಆಕ್ಷನ್ನಲ್ಲಿ 2 ಕೋಟಿಗೆ ತಗೊಂಡಿದ್ದಾರೆ. ಅವರು ಒಳ್ಳೆಯ ಒಂದು ಆಟವನ್ನು ಇಲ್ಲಿ ಆಡಿದ್ದಾರೆ. ಒಳ್ಳೆ ಆಟವನ್ನು ಆಡಿದ ಕಾರಣ ಅವರು ಒಂದು ಒಳ್ಳೆ ಆಟವನ್ನು ಆಡಿದ್ದಕ್ಕೆ ಅವರು RCB ತಗೊಂಡಿದ್ದು. ಅದೇ ರೀತಿ ನೋಡ್ಬೋದು, ಅವರು ಮಾತ್ರ ಆಡಿದ್ದು, ಬೇರೆ ಎಲ್ಲ ದುಬಾರಿ ಆಗಿದ್ದಾರೆ. ಭಾರತ ತಂಡದ ಪರವಾಗಿ ಎಲ್ಲ ಬೌಲರ್ ಅಷ್ಟೇನು ದುಬಾರಿ ಆಗಲಿಲ್ಲ. ಬಟ್ ಹರ್ಷದೀಪ್ ಸಿಂಗ್ ಬಿಟ್ಟು ಬಾಕಿದವರೆಲ್ಲ ಸ್ವಲ್ಪ ದುಬಾರಿ ಆಗಿದ್ದರು. ಬಟ್ ಪರವಾಗಿಲ್ಲ, ಯಾಕಂದರೆ ಟಾರ್ಗೆಟ್ 239 ಇತ್ತು ಅವರ ತಂಡದಲ್ಲಿ. ನ್ಯೂಜಿಲೆಂಡ್ ತಂಡದಲ್ಲಿ ಗ್ಲೆನ್ ಫಿಲಿಪ್ಸ್ ಮಾತ್ರ ಆಟವನ್ನು ಆಡಿದ್ದು. ಬಾಕಿದವರೆಲ್ಲ ಅಷ್ಟು ಒಳ್ಳೆ ಆಟವನ್ನು ಆಡಿದ್ದು. ಗ್ಲೆನ್ ಫಿಲಿಪ್ಸ್ ಮತ್ತು ಚಾಂಪನ್ ಇಬ್ಬರು ಮಾತ್ರ ಆಡಿದ್ದು. ಬಾಕಿದವರೆಲ್ಲ ಆಡಲಿಕ್ಕೆ ಆಗಲಿಲ್ಲ. ಕಡೆಯಲ್ಲಿ ಬಂದು ಡ್ಯಾರಲ್ ಮಿಚಲ್ ಹೊಡೆಯಲಿಕ್ಕೆ ಟ್ರೈ ಮಾಡಿದರು. ಯಾಕಂದರೆ ಆಗ ಸ್ಕೋರ್ ತುಂಬ ಇತ್ತು, ಹೊಡೆಯುವ ಪರಿಸ್ಥಿತಿನೇ ಇತ್ತು. ಅವರು 6 4 ಹೊಡಿತಿದ್ರು. ಬಟ್ ಗ್ಲೆನ್ ಫಿಲಿಪ್ಸ್ ಅವರ ವಿಕೆಟ್ ಬೇಗ ಹೋಗಬೇಕಿತ್ತು. 2ನೇ ರನ್ನಿಗೆ ಓಡುವಾಗ ರಿಂಕು ಸಿಂಗ್ ಬೇಗ ಥ್ರೋ ಮಾಡಿದರು. ಆದರೆ ಸಂಜು ಸ್ಯಾಮ್ಸನ್ ಕೈಯಲ್ಲಿ ಸರಿ ಹಿಡಿಯದಿದ್ದ ಕಾರಣ ಆಗ ರನ್ಔಟ್ ಆಗಬೇಕಿತ್ತು, ಆದರೆ ಅವರು ರನ್ಔಟ್ ಆಗಲಿಲ್ಲ. ಅದಕ್ಕಾಗಿ ಇಷ್ಟು ಪಂದ್ಯದ ಬಗ್ಗೆ ಹೇಳ್ತಿದ್ದೇನೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ದಯಮಾಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.